ಹೇ ಗೈಸ್ ವೆಲ್ಕಮ್ ಬ್ಯಾಕ್. ನಾನು ನಮ್ಮ ಊರಿನ ಮಾರಿ ಹಬ್ಬದ ವೀಡಿಯೋನ ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ಸ್ ಹಾಕಿದ್ದೆ. ತುಂಬ ಲೆಂತಿ ವೀಡಿಯೋ ಆಗೋಯ್ತು ಅಂದ್ಕೊಂಡು ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡ್ತೀನಿ. ಇದು ನೋಡಿ, ಇದು ಬಂದು ಬೆಳಗಿನ ಜಾವ ದೇವ್ರ ಮೆರವಣಿಗೆ 1-2 ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಗಿನ ಜಾವ 6 ಗಂಟೆವರೆಗೂ ಹೂವು ಒಂಬಾಳೆ ಅದೆಲ್ಲ ಮಾಡಿ ದೇವ್ರ ಕುಣಿತ ಎಲ್ಲ ಆಗಿ ಇದು ಲಾಸ್ಟು ಎಲ್ಲ ಆರತಿ ಎಲ್ಲ ಮಾಡಿ ಲಾಸ್ಟಿಗೆ ಮನೆಗೆ ತಗೊಂಡೋಗೋ ಮೂಮೆಂಟು. ಇದಾಗಿದ್ದ ನಂತರ ದೇವ್ರನ್ನ ಕಳಿಸ್ಬಿಡ್ತಾರೆ. ಅಲ್ಲಿ ನೈವೇದ್ಯ ಮಾಡಿ ದೇವಸ್ಥಾನದಲ್ಲಿ ದೇವ್ರನ್ನ ಕಳಿಸ್ಬಿಡ್ತಾರೆ. ದೇವ್ರನ್ನ ಕಳಿಸಿದ ನಂತರ ಮನೇಲಿ ಇವಾಗ ಮರಿ ಕಟ್ಕೋತಾರೆ, ನಾನ್ ವೆಜ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂಥರ ಹಳ್ಳಿ ಹಬ್ಬ ಅಂತಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನೈಟ್ ಮಾಡೋದ್ರಿಂದ ಬಿಸಿಲು ಆ ಥರ ಏನು ಅನಿಸೋದಿಲ್ಲ, ತುಂಬಾ ತಂಪಾಗಿರುತ್ತೆ. ಹಾಗೆ ಎಲ್ಲರೂ ಹಳೆ ಫ್ರೆಂಡ್ಸು, ಊರಿನ ಫ್ರೆಂಡ್ಸ್ ಎಲ್ಲ ಸಿಕ್ಕಿರ್ತಾರಲ್ಲ, ತುಂಬಾ ಖುಷಿ ಆಗ್ತಿರುತ್ತೆ. ನೋಡಿ, ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದರು. ಅದು ಎಲ್ಲ ನಿಂತ್ಕೊಂಡಿರುತ್ತಲ್ಲ, ತುಂಬಾ ಒಂಥರ ನಿದ್ದೆ ಅಂತಲೇ ಅನ್ನಿಸ್ತಿರುತ್ತೆ. ನಮ್ಮನೆ ಬೆಳಗ್ಗೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆಲ್ಲ ಬೇಗ ಅಡುಗೆ ಎಲ್ಲ ರೆಡಿ ಮಾಡ್ಕೊಬಿಡ್ತಾರೆ. ನಮ್ಮ ಅಕ್ಕ ಇರ್ತಾಳಲ್ಲ, ತುಂಬಾ ಸಪೋರ್ಟಿವ್ ಆಗಿರ್ತಾರಲ್ಲ ನಮ್ಮ ಅಕ್ಕ ಮಮ್ಮಿ, ಹಾಗೆ ಅಮ್ಮು. ನಾನು ಬಾಣಂತಿ ಆಗಿರೋದ್ರಿಂದ ನಾನೇನು ಅಷ್ಟು ಜಾಸ್ತಿ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲಸ ಮಾಡಿಸೋದಿಲ್ಲ. ನಾನು ಮಾಡ್ತೀನಿ ಅಂದರೂ ಮಾಡಿಸ್ತಿಲ್ಲ ಅವರು, ಬೇಡ ಅಂದ್ಬಿಟ್ಟು. ವಿಡಿಯೋ ಬೆಳಗ್ಗೆಯಿಂದ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಅವರೆಲ್ಲ ನಮ್ಮ ಅಕ್ಕ ಹಾಗೆ ಅಮ್ಮ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು. ನೈಟೆಲ್ಲ ಎದ್ಗಿಟ್ಟಿರ್ತಾರಲ್ಲ, ಅದರಿಂದ ಮಲಗಿದ್ರು. ನಾನು ಅಷ್ಟು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಬಿಸಿಲು ಬೇರೆ ತುಂಬ ಇರುತ್ತಲ್ಲ, ಪಾಪು ನೋಡ್ಕೊಳ್ಳೋದೇ ತುಂಬ ಹಿಂಸೆ ಅನಿಸ್ತಿತ್ತು. ಅದರಿಂದ ಅಷ್ಟು ವೀಡಿಯೋ ಮಾಡೋದಕ್ಕೆ ಹೋಗಲಿ. ಸ್ವಲ್ಪ ಲೈಟಾಗಿ ಮಧ್ಯೆ ಕ್ಲಿಪ್ಪಿಂಗ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅಕ್ಕ ಕಬಾಬ್ ಕಲಿಸ್ತಿದ್ದಾಳೆ. ಮಟನ್ ಸಾಂಬಾರು ಫ್ರೈ ಎಲ್ಲ ರೆಡಿಯಾಗಿತ್ತು. ಇಲ್ಲಿ ನೆಂಟರುಗಳು ಬರೋ ಸ್ಟಾರ್ಟ್ ಆಗಿದ್ದಾರೆ. ಇಲ್ಲಿ ನಾವು ಮಧ್ಯಾಹ್ನನೇ ಊಟ ಕೊಟ್ಬಿಡ್ತೀವಿ. ಬೇಗನೆ ಅಡುಗೆ ಎಲ್ಲ ಹಾಕೋಗಿದ್ದರಿಂದ ಬೇಗನೆ ಊಟ ಕೊಟ್ಬಿಡ್ತೀವಿ. ಕರಿತಾ ಇದ್ದಾರೆ, ತುಂಬ ಚೆನ್ನಾಗಿ ಕಬಾಬ್ ಮಾಡ್ತಾ ಇದ್ದಾರೆ. ಕಾವ್ಯ ಕ್ರಿಯೇಷನ್ಸ್ ಅವರು ಕಬಾಬ್ ಮಾಡ್ತಾ ಇದ್ದಾರೆ. ಕಬಾಬ್ ಮಾಡೋ ಬಿಸಿಲಿ ಬೊಟ್ಟೆಲ್ಲ ರೆಸಿಪಿ ಮಾಡಿದ್ದೀನಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಅವತ್ತು ಎಲ್ಲ ನೆಂಟೆಲ್ಲ ಬಂದು ಅದೇ ಮಾಮ ಅವರೆಲ್ಲ ಬಂದು ಅವತ್ತು ನೀಟಾಗಿ ನಾವೇನು ಮಾಡಿರಲ್ಲ, ಎಣ್ಣೆಗೆ ಕಬಾಬ್ ಶೇರ್ ಮಾಡಬೇಕಾಗಿಲ್ಲ. ಅದು ನೆಕ್ಸ್ಟ್ ಡೇಗೆ ಅವರೆಲ್ಲ ಬಂದು ನೈಟ್ ಊಟ ಮಾಡಿಕೊಟ್ಟು, ಅದು ನೆಕ್ಸ್ಟ್ ಡೇ ನಾನು ನಮ್ಮ ಅಕ್ಕ, ನಮ್ಮ ಬಾವ, ಅಮ್ಮು ಎಲ್ಲ ಇದ್ವಲ್ಲ, ಅದಕ್ಕೆ ಅಂದ್ಬಿಟ್ಟು ನಾಟಿ ಕೋಳಿ ಕುಯ್ಕೊಂಡು ಚಿಕನ್ ಪೆಪ್ಪರ್ ಫ್ರೈ ಬಿರಿಯಾನಿ ಎಲ್ಲ ಮಾಡ್ತಿದ್ದೆ. ಆ ವಿಡಿಯೋ ನಿಮಗೆ ಶೇರ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಒಬ್ಬೊಬ್ಬರೇ ನೆಂಟರು ಬರ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮನ ಸಸ್ಯ, ಇದು ನಮ್ಮ ದೊಡ್ಡಮ್ಮ. ಸೊ ಗೈಸ್, ಬನ್ನಿ ನಾವು ನಮ್ಮ ಅಕ್ಕ ಮಾಡುವಂಥ ಪೆಪ್ಪರ್ ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಮೊದಲಿಗೆ ಬಾಣಲಿ ಕಾಯಬೇಕು. ಕಾಯ್ದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ನಮಗೆ ನಾನ್ ವೆಜ್ ಎಲ್ಲ ಅದರಿಂದ ತಿಂದು ಒಂಥರ ಸ್ವಲ್ಪ ಹೆವಿ ಅನಿಸುತ್ತೆ. ಅದಕ್ಕೆ ಪೆಪ್ಪರ್ ಚಿಕನ್ನು ಮೈಲ್ಡಾಗಿರುತ್ತೆ, ತುಂಬಾ ಹೆವಿ ಅನಿಸೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ, ಮೈಲ್ಡಾಗಿರುತ್ತೆ ಅಂದ್ಬಿಟ್ಟು ಪೆಪ್ಪರ್ ಚಿಕನ್ನೇ ಮಾಡೋಣ ಅಂದ್ಕೊಂಡು ಪೆಪ್ಪರ್ ಚಿಕನ್ನೇ ಮಾಡ್ತಾಯಿದ್ದೀವಿ. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕೋಬೇಕು. ನಿಮಗೆ ಬೇಕು ಅಂದರೆ ಸ್ವಲ್ಪ ಶುಂಠಿನೂ ಸ್ವಲ್ಪ ಸಣ್ಣ ಜಜ್ಜಿ ಹಾಕ್ಕೊಂಡ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಬೆಳ್ಳುಳ್ಳಿ ನೀವು ಚಿಕನ್ ಜಾಸ್ತಿ ತೊಗೊಂಡ್ರಿ ಅಂದರೆ ಬೆಳ್ಳುಳ್ಳಿ ಕೂಡ ಜಾಸ್ತಿ ತೊಗೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಚಿಕನ್ ನೋಡಿಕೊಂಡು ಬೆಳ್ಳುಳ್ಳಿ ತೊಗೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಇದಕ್ಕೆ ನಾವಿಲ್ಲಿ ಯಾವುದೇ ಈರುಳ್ಳಿ ಹಸಿಮೆಣಸಿನಕಾಯಿ ಏನೂ ಹಾಕೋದಿಲ್ಲ. ತುಂಬಾ ಸಿಂಪಲಾಗಿ ಮಾಡ್ಕೊಬೋದು. ಬ್ಯಾಚುಲರ್ಸ್ ಆಗಿದ್ದು ಬ್ಯಾಚುಲರ್ಸ್ ಕೂಡ ಇದೇ ರೀತಿ ಪೆಪ್ಪರ್ ಚಿಕನ್ ಮಾಡ್ಕೊಬೋದು. ಬೇಗನೆ ಆಗುತ್ತೆ, ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಆಗುತ್ತೆ. ನಿಮಗೆ ನಾನ್ ವೆಜ್ ತಿಂದು ಬೋರ್ ಆಗಿರುತ್ತೆ ಅಂದಾಗ ಈ ರೀತಿ ಚಿಕನ್ ಪೆಪ್ಪರ್ ಫ್ರೈ ಮಾಡ್ಕೊತೀನಿ. ಎಲ್ಲೂ ಬೋರ್ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂಥರ ಸ್ನ್ಯಾಕ್ಸ್ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕೆಲವರು ನಾನ್ ವೆಜ್ ಏನು ಬರ್ತಿರ್ತೀವಿ ಕರ್ಬೇವಿನ ಸೊಪ್ಪು ಯೂಸ್ ಮಾಡೋದು. ನಾವು ಯೂಸ್ ಮಾಡೋದು ಬರೀ ಇದಕ್ಕೆ ಮಾತ್ರ. ಕಬಾಬ್ಗೂ ಕೆಲವೊಂದು ಸಲ ಕರ್ಬೇವಿನ ಸೊಪ್ಪನ್ನ ರೋಸ್ಟ್ ಮಾಡಿ ಹಾಕ್ತೀವಿ. ಹಾಗೆ ಇವಾಗ ಪೆಪ್ಪರ್ ಚಿಕನ್ಗೂ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀವಿ. ನಾಟಿ ಕರಿಬೇವು ಹಾಕಿದ್ರೆ ಇನ್ನೂ ಒಳ್ಳೆ ಘಮ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇಲ್ಲಿ ಸ್ವಲ್ಪ ರೋಸ್ಟ್ ಆಗ್ತಾ ಇರಬೇಕು. ನಾವು ಹಬ್ಬಕ್ಕೆ ಬಿರಿಯಾನಿ ಎಲ್ಲ ಮಾಡಿರಲಿಲ್ಲ, ಅದರಿಂದ ನಾನು ಬಿರಿಯಾನಿ ತಿನ್ನಬೇಕು ಅಂತ ನಂಗೆ ತುಂಬಾ ಅನ್ನಿಸ್ತಿತ್ತು. ಅದರಿಂದ ನಮ್ಮ ಅಕ್ಕ ನನಗೋಸ್ಕರ ಬಿರಿಯಾನಿ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆ, ತುಂಬ ಸಖತ್ತಾಗಿ ಮಾಡ್ತಾರೆ. ಬಾಬಾ ಅಮ್ಮು ಎಲ್ಲ ಇರ್ತಲ್ಲ, ಅದರಿಂದ ನಾಟಿ ಕೋಳಿ ಕುಯ್ಕೊಂಡೆ. ಹಾಗೆ ಬರೀ ನಾಟಿ ಕೋಳಿ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಇನ್ನೂ ಹೆಚ್ಚಿಗೆ ಬೇಕು ಅನ್ನೋದಕ್ಕೋಸ್ಕರ ನಾವು ಪೆಪ್ಪರ್ ಚಿಕನ್ನು ಹಾಗೆ ಬಿರಿಯಾನಿ ಎಲ್ಲ ಮಾಡ್ಕೊಂಡ್ವಿ.
ನೋಡಿ ಇಲ್ಲಿ ಇವಾಗ ಬೆಳ್ಳುಳ್ಳಿ ಹಾಗೆ ಕರಿಬೇವು ಎರಡು ಸ್ವಲ್ಪ ರೋಸ್ಟ್ ಆಗಿದ ನಂತರ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ನೀವು ಚಿಕನ್ನ ಚಿಕ್ಕ ಮಕ್ಕಳು ಕೂಡ ಕೊಡ್ಬೋದು, ಚೆನ್ನಾಗಿರುತ್ತೆ. ತುಂಬ ಹೆವಿ ಸ್ಪೈಸಿ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಪೆಪ್ಪರ್ ಚಿಕನ್ನ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ತಿನ್ನಬೇಕು ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ತೀವಿ. ಚಿಕನ್ಗೆ ಯಾವುದೇ ರುಬ್ಬಲ್ಲ, ಹಾಗೆ ಏನು ಜಾಸ್ತಿ ಕಟ್ ಮಾಡೋದು ಏನಿರೋದಿಲ್ಲ, ಪಟ ಅಂತ ಕ್ವಿಕ್ಕಾಗಿ ಆಗಿಬಿಡುತ್ತೆ. ತಲೆನೇ ಕೆಡಿಸ್ಕೊಳ್ದಂಗೆ ಆರಾಮ್ಸೆ ಆಗಿಬಿಡುತ್ತೆ, ಬೇಗನೆ ಆಗ್ಬಿಡುತ್ತೆ ಕೂಡ. ನೋಡಿ ಇವಾಗ ಉಪ್ಪು ಹಾಗೆ ಅರಿಶಿನ ಹಾಕಬೇಕು. ನಾರ್ಮಲ್ ನೀವು ಬೇಸಿಕ್ ಚಿಕನ್ ಉರಿಬೇಕಾದ್ರೆ ಏನಾಗ್ತಾರೆ ಉಪ್ಪು ಅರಿಶಿನ ಹಾಕ್ತಿರಲ್ಲ, ಅದೇ ರೀತಿ ಉಪ್ಪು ಅರಿಶಿನ ಹಾಕಬೇಕು. ಉಪ್ಪು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಎಣ್ಣೆ ಎಲ್ಲ ನೀರು ಬಿಟ್ಕೊಂಡು ಮತ್ತೆ ನೀರು ಸುಳ್ಳೋವರೆಗೂ ನಾವು ಅಕ್ಕ ತಂಗಿ ಸೇರೋದೇ ಅಪರೂಪ. ಅಂಥದ್ರಲ್ಲಿ ಈ ರೀತಿ ಹಬ್ಬಗಳಲ್ಲಿ ಸೇರಿದಾಗ ಒಂದೆರಡು ದಿವಸ ಎಕ್ಸ್ಟ್ರಾನೇ ಇದ್ದು ಈ ರೀತಿ ಒಳ್ಳೆ ಗುಡ್ ಕ್ವಾಲಿಟಿಯಾಗಿರುವಂಥ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ನಮ್ಗೆ ತುಂಬಾ ಖುಷಿ ಇದೆ ಫ್ರೆಂಡ್ಸ್. ಅದಕ್ಕೆ ಜೊತೆಲಿದ್ವಲ್ಲ ಅಂದ್ಬಿಟ್ಟು ನಾನ್ ವೆಜ್ ಪಾರ್ಟಿ ಥರ ಮಾಡ್ಕೊಂಡು ನಾನ್ ವೆಜ್ ಫುಲ್ ಎಲ್ಲ ಮಾಡ್ಕೊಂಡು ಅದರಿಂದ ಈ ರೀತಿ ಚಿಕನ್ ಪೆಪ್ಪರ್ ಫ್ರೈ ಅಥವಾ ನಾಟಿ ಕೋಳಿ ಸಾರೆಲ್ಲ ಮಾಡಿಕೊಂಡು ತಿಂತಾಯಿದ್ದೀವಿ ಫ್ರೆಂಡ್ಸ್. ನೋಡಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದರೆ ಮುಗೀತು, ಪೆಪ್ಪರ್ ಚಿಕನ್ ರೆಡಿ ಆಗಿರುತ್ತೆ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿಬಿಡಿ, ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ. ನೋಡಿ ಇದು ಚಿಕನ್ ಬೇಯ್ತಾಯಿತ್ತು, ಅಷ್ಟೊತ್ತಿಗೆ ಮಮ್ಮಿ ಆಚೆ ಎಲ್ಲ ಸ್ವಲ್ಪ ತೊಳಿತೀನಿ ಅಂದ್ಬಿಟ್ಟು ತೊಳೆದಿದ್ದಾರೆ. ನಮ್ಮ ಮನೆ ಮಕ್ಕಳು ಎಷ್ಟು ಕಿತಾಪತಿ ಇದ್ದಾರೆ ಅಂತಂದರೆ ನೀವೇ ನೋಡಿ ವಿಡಿಯೋದಲ್ಲಿ. ಪಾಪ ಮಮ್ಮಿ ತೊಳೆದು ಒಳಗಡೆ ಹೋಗಿ ಅಂದರೂ ಕೇಳ್ತಿಲ್ಲ ಮಮ್ಮಿ ಮಾತನ್ನ. ಈಗ ಕೆಟ್ಟ ಮಾಡಕ್ಕೆ ನಾನು ನೋಡ್ಕೊಂಬಂದ್ರಲ್ಲ ನಮ್ಮ ಅಚ್ಚು ಹಾಗೆ ಮೋನಿ ಅಂದರೆ ನಮ್ಮ ಅಕ್ಕನ ಮಗ, ಅವರಿಬ್ಬರು ಯಾವ ರೀತಿ ಮಮ್ಮಿಗೆ ಕೀಟ್ಲೆ ಮಾಡ್ತಿದ್ದಾರೆ ಅಂತ. ಇಲ್ಲಿ ಚಿಕನ್ ಒಗ್ಗರಣೆ ಹಾಕೋದು ನೋಡ್ಸೋತ್ತಿಗೆ ಚಿಕನ್ ಆಲ್ರೆಡಿ ಬೆಂದೇ ಹೋಗ್ಬಿಟ್ಟಿತ್ತು. ನೋಡಿ ನೀಟಾಗಿ ಬೆಂದಿದೆ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ಯಾವುದೇ ಆದರೂ ಅಷ್ಟೇ, ನೀವು ನಾನ್ ವೆಜ್ ಅಂತಂದರೆ ಆಫ್ ಬಾಯ್ಲ್ ರೀತಿ ಮಾಡಬಾರ್ದು. ಸ್ವಲ್ಪ ಇವಾಗ ಎಣ್ಣೆಲೇ ಫ್ರೈ ಮಾಡ್ತೀನಿ ಅಂದರೂ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಅದಾಗಿದ ನಂತರ ತಿನ್ನಬೇಕು. ಅರ್ಧಂಬರ್ಧ ಬೇಯಿಸ್ಕೊಂಡು ತಿನ್ನಬಾರ್ದು. ಮೊದಲೇ ನಮ್ಮಪ್ಪ ನಮಗೆ ಅರ್ಧಂಬರ್ಧ ಬೇಯಿಸಿರೋದು ಕೊಡ್ತಾನೆ ಇರಲ್ಲ, 100 ಡಿಗ್ರಿ ಸೆಲ್ಸಿಯಸಲ್ಲಿ ಬೇಯಿಸಬೇಕು ಅಂತ ಅನ್ನೋರು ಚಿಕ್ಕ ಮಕ್ಕಳಿದ್ದಾಗ. ಅದಕ್ಕೆ ನಾವು ಇವಾಗಲೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಬೇಯಿಸ್ತೀವಿ. ಕಬಾಬ್ನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಬೇಯಿಸ್ತೀವಿ. ಇದನ್ನು ನೀಟಾಗಿ ಬೇಯಿಸಿದ್ರೆ ಯಾವುದೇ ರೀತಿಯಾದಂಥ ಏನೋ ಇನ್ಫೆಕ್ಷನ್ ಅದರ ಏನೂ ಆಗೋದಿಲ್ಲ. ನೋಡಿ ಕಲರ್ ಚೇಂಜ್ ಆಗಿದೆ, ಹಾಗೆ ನೀಟಾಗಿ ಕೂಡ ಬೆಂದಿದೆ. ಇವಾಗ ಲಾಸ್ಟಿಗೆ ಮೆಣಸು ಪುಡಿ ಮಾಡಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀವಿ. ಮೆಣಸು ಪುಡಿನೇ ಒಳ್ಳೆ ಟೇಸ್ಟ್ ಕೊಡೋದು ಅಂತಲೇ ಹೇಳ್ಬೋದು. ಪೆಪ್ಪರ್ ಚಿಕನ್ಗೆ ಪೆಪ್ಪರೇ ಒಳ್ಳೆ ಟೇಸ್ಟು. ಉಪ್ಪು ಖಾರ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ಪೈಸಿನೆಸ್ಸು ಹೆವಿ ಸ್ಪೈಸಿನೆಸ್ ಅನಿಸೋದಿಲ್ಲ. ನಿಮಗೆ ತುಂಬ ಸ್ಪೈಸಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೆಣಸು ಜಾಸ್ತಿ ಹಾಕೊಳ್ಳಿ. ನಾವು ಮಕ್ಕಳು ತಿನ್ನೋದ್ರಿಂದ ಅಷ್ಟೊಂದು ಸ್ಪೈಸಿ ಮಾಡೋದಕ್ಕೆ ಹೋಗಲಿಲ್ಲ. ನೆನ್ನೆಲ್ಲ ನಾನ್ ವೆಜ್ ತಿನ್ನೋದ್ರಿಂದ ಅಷ್ಟು ಜಾಸ್ತಿ ಚಿಕನ್ನು ಕೂಡ ಹೆವಿ ಮಾಡೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ಮೈಲ್ಡಾಗಿರಲಿ, ಬಿಸಿಲು ಕೂಡ ಜಾಸ್ತಿ ಇರುತ್ತಲ್ಲ ಅದಕ್ಕೆ. ನೋಡಿ ಇವಾಗ 1-2 ನಿಮಿಷ ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿದರೆ ಪೆಪ್ಪರ್ ಚಿಕನ್ ರೆಡಿ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ರೆಡಿ ಆಗುತ್ತೆ. ನಮ್ಮ ಅಕ್ಕ ಅಷ್ಟೊತ್ತಿಗೆ ಬಿರಿಯಾನಿ ಕೂಡ ರೆಡಿ ಮಾಡಿದ್ಲು. ಪೆಪ್ಪರ್ ಚಿಕನ್ ನಾನು ಕೇಳಿದೆ ಅಂದ್ಬಿಟ್ಟು ನನಗೋಸ್ಕರ ಪೆಪ್ಪರ್ ಚಿಕನ್ ಮಾಡಿದ್ರು, ಹಾಗೆ ಬಿರಿಯಾನಿ ಕೂಡ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಚೆನ್ನಾಗಿ ಒಳಗಡೆನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಅದು ನಾವು ಬೆಳ್ಳುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಕೆಳಗಡೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದರೆ ಯಾವುದೇ ಮಸಾಲ ಹಾಕದೇ ರೀತಿ ಬೇಯಿಸ್ತೀವಲ್ಲ ನಾವು, ಅದರಿಂದ. ನಮ್ಮ ಅಕ್ಕವರು ಮುದ್ದೆ ಮಾಡ್ತಾಯಿದ್ದಾರೆ. ಚಿನ್ನಮ್ಮ ಏನೇನು ರೆಸಿಪಿ ರೆಡಿ ಮಾಡಿದ್ದೀರಾ? ಚಿಕನ್ ಬಿರಿಯಾನಿ, ಪೆಪ್ಪರ್ ಚಿಕನ್, ಮುದ್ದೆ, ಅನ್ನ ಸಾರು. ಚಿಕನ್ ಏನು ಚಿಕನ್ ಸಾರು?
ಚಿಕನ್ ಸಾಂಬಾರು ಮೊಟ್ಟೆ ಕೋಳಿ ಅಲ್ಲ ಸಾರಿ ನಾಟಿ ಕೋಳಿ. ಹೆಂಗೈತೆ? ಚೆನ್ನಾಗೈತೆ. ಗ್ರೇವಿ ಹಾಕಿಲ್ಲ, ಪಾರ್ಟಿ ಮಾಡೋದು ಸೂಪರ್ ಆಗೈತೆ. ಬೇಜಾರಾಗಲ್ಲ, ಏನು ಗೊತ್ತಾ, ನಾಟಿ ಕೋಳಿ ನಾನು ಒಬ್ಬಳೇ ಇದ್ದ ಕುಯ್ದ್ರೆ ನನಗೊಂದು ಸ್ವಲ್ಪ ಬೇಜಾರು ಅನಿಸಿರುತ್ತೆ, ನಾನು ಒಬ್ಬಳೇ ತಿನ್ನಬೇಕಂತ. ಅವರಿಬ್ಬರು ಇದ್ದ ಕುಯ್ದರೆ ಏನೋ ಒಂಥರ ಖುಷಿ. ಅದಕ್ಕೆ ಅವರಿಬ್ಬರು ಇದ್ರಲ್ಲ, ಅದಕ್ಕೋಸ್ಕರ ನಾಟಿ ಕೋಳಿ ಕೊಯ್ದಿದ್ದು. ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು. ನಮ್ಮಮ್ಮ ತುಂಬಾ ಸಖತ್ತಾಗಿ ಮಾಡ್ತಾರೆ ನಾಟಿ ಕೋಳಿ ಸಾಂಬಾರನ್ನ. ಪೆಪ್ಪರ್ ಚಿಕನ್ ಕೂಡ ನಮ್ಮಕ್ಕ ಚೆನ್ನಾಗಿ ಮಾಡಿದ್ಲು. ಹಾಗೆ ಬಿರಿಯಾನಿ ಕೂಡ ನಮ್ಮಕ್ಕ ಸಖತ್ತಾಗಿ ಮಾಡಿದ್ದು ಅಂತಲೇ ಹೇಳ್ಬೋದು. ನಾನು ತುಂಬ ದಿವಸ ಆದಮೇಲೆ ಆಲ್ಮೋಸ್ಟ್ ಡೆಲಿವರಿ ಟೈಮಲ್ಲಿ ತಿಂದಿದ್ದು ಬಿರಿಯಾನಿನ. ಅಷ್ಟು ನಾನು ಮಸಾಲೆ ಇರುತ್ತಲ್ಲ ಅಂದ್ಬಿಟ್ಟು ಜಾಸ್ತಿ ತಿಂದಿರಲಿಲ್ಲ ಬಿರಿಯಾನಿನ. ಇವತ್ತು ಮೈಲ್ಡಾಗಿ ಮಾಡಿದ್ಲು ಬಿರಿಯಾನಿ ಅಂದ್ಕೊಂಡು ತಿಂದೆ. ತುಂಬಾ ಸಖತ್ತಾಗಿ ಮಾಡಿದ್ಲು. ನೋಡ್ತಿದ್ರೆ ನಂಗೆ ವೀಡಿಯೋ ಎಡಿಟ್ ಮಾಡ್ತಿರೇ ತಿನ್ನಬೇಕು ಅನ್ನೋಷ್ಟು ಆಸೆ ಅನಿಸ್ತಿದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಇಲ್ಲಿ ನಾಟಿ ಕೋಳಿ ಸಾರು ಈ ರೀತಿ ರೆಡ್ ಕಲರ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಮನೇಲಿ ಸಾಕಿದ್ರೆ ನಾಟಿ ಕೋಳಿ. ಸೊ ಗೈಸ್ ನೋಡಿ, ಎಲ್ಲ ಅಡುಗೆ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ತುಂಬ ದಿನಗಳ ನಂತರ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಒಂದೊಂದು ಸಲ ನಮ್ಮ ಅಕ್ಕ ಬಂದರೆ ನಾನು ಬರೋಲ್ಲ, ಅಮ್ಮು ಬಂದರೆ ನಾವಿಬ್ಬರು ಇರೋಲ್ಲ, ಒಬ್ಬರು ಬಂದರೆ ಒಬ್ಬರು ಬರ್ತಿರಲಿಲ್ಲ. ಆದರೆ ಈ ಸಲ 3 ಜನನೂ ಇದ್ವಿ. ತುಂಬಾ ಖುಷಿಯಾಗುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ, ಅವ್ರವ್ರ ಪರ್ಸ್ನಲ್ ಲೈಫು ಕೂಡ ಹಾಗೆ ಇರುತ್ತಲ್ಲ, ಅದಕ್ಕೆ ನೋಡಿ ತುಂಬಾ ಚೆನ್ನಾಗಿತ್ತು. ಎಲ್ರಿಗೂ ಕೂಡ ತುಂಬಾ ಖುಷಿ ಆಯ್ತು. ನಮ್ಮ ಅಮ್ಮಂಗೆ ಈ ರೀತಿ 3 ಜನನೂ ಮಕ್ಕಳು ಸೇರಿಬಿಟ್ರೆ ಸ್ವರ್ಗನೇ ಸಿಕ್ತಂಗೆ ಆಗ್ಬಿಡುತ್ತೆ ನಮ್ಮ ಅಮ್ಮಗೆ. ಸೊ ಗೈಸ್ ನೋಡಿದ್ರಲ್ಲ, ಇದೊಂದು ಪುಟ್ಟ ವ್ಲಾಗ್. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಜನ